ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇರುವಂತಹ ತೀರ್ಪು ನಾಳೆ ಅಂದ್ರೆ ಮಂಗಳವಾರ 12 ಗಂಟೆಗೆ ಪ್ರಕಟವಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಸಂಬಂಧಪಟ್ಟಂತೆ ಅಳಿವು ಉಳಿವಿನ ಪ್ರಶ್ನೆ ಕೂಡ ಹೌದು. ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ತೀರ್ಪನ್ನ ಪ್ರಕಟಿಸಲಿದೆ. ವಾದ ಪ್ರತಿವಾದ ಅತ್ಯಂತ ಹೈ ಎನರ್ಜಿಯಲ್ಲಿ ಎರಡೂ ಕಡೆಯಿಂದ ಆಗಿದೆ. ಅದರಲ್ಲೂ ಸ್ನೇಹಮಯಿ ಕೃಷ್ಣ ಪರ ಒಂದೊಂದು ಸೆಷನ್ ಅಲ್ಲಿ ಒಬ್ಬೊಬ್ರು ಘಟಾನುಘಟಿಗಳು ಬಂದು ವಾದ ಮಾಡಿದ್ದನ್ನು ನೋಡಿದ್ದೀವಿ. ಅಭಿಷೇಕ್ ಮನು ಸಿಂಘ್ವಿ ಅವರು ಕಡೆಯ ದಿನ ಅಬ್ಬರಿಸಿದ್ದನ್ನು ನೋಡಿದ್ದೀವಿ. ಹಾಗಾದ್ರೆ ಏನಾಗತ್ತೆ ಭವಿಷ್ಯ ಅನ್ನೋ ಕುತೂಹಲ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ನೋಡಿ, ಈ ಎರಡು ಪ್ರಮುಖ ವಿಚಾರಗಳೇ ಸಿದ್ದರಾಮಯ್ಯನವ್ರಿಗೆ ಕಂಟಕವಾಗತ್ತೆ ಅಂತ ಈಗ ದೂರುದಾರರ ಪರ ಎಕ್ಸ್ಪ್ಲನೇಷನ್ ಬರ್ತಾ ಇರೋದು. ಅವರು ತಜ್ಞರುಗಳ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಒಂದು ಅವರದ್ದೇ ಆದ ಲೆಕ್ಕಾಚಾರ ರೆಡಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರದ್ದು ಒಂದು ಪ್ಲಾನ್ ಬಿ ರೆಡಿ ಆಗಿದೆ. ಏನದು ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಾಳೆ ಏನಾಗುತ್ತೆ ಭವಿಷ್ಯ, ಹೈಕೋರ್ಟ್ನ ತೀರ್ಪೇನು ಬರುತ್ತೆ ಅನ್ನೋದನ್ನ ಹೇಳೋದಿಕ್ ಸಾಧ್ಯ ಇಲ್ಲ. ಆದ್ರೆ ವಾದ ಪ್ರತಿವಾದಗಳ ಆಧಾರದಲ್ಲಿ ತಜ್ಞರು, ಕಾನೂನು ತಜ್ಞರು, ಬಲ್ಲವರು ಹೀಗಾಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ದೂರುದಾರರು ಹೇಳ್ತಿರೋದೇನು ಮತ್ತು ತಯಾರಿ ಮಾಡ್ಕೊಂಡಿರೋದೇನು, ಪ್ಲಾನ್ ಎ ಪ್ಲಾನ್ ಬಿ, ಸಿದ್ದರಾಮಯ್ಯನವ್ರ ಕಡೆಯಿಂದ ಏನ್ ತಯಾರಿ ಆಗಿದೆ ಅದನ್ನು ನೋಡೋಣ ಮೊದಲು. ಮತ್ತು ಎರಡು ಅಂಶಗಳಲ್ಲಿ ಸಿದ್ದರಾಮಯ್ಯನವ್ರಿಗೆ ಆಘಾತ ಇದೇ ಪಾಯಿಂಟ್ ಅಲ್ಲಿ ಎದುರಾಗತ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್. ನಂಬರ್ 1, ಟಿ.ಜೆ. ಅಬ್ರಹಾಂ, ಪ್ರದೀಪ್ ಮತ್ತು ಸ್ನೇಹಮಯಿ ಕೃಷ್ಣ ಯಾರ್ಯಾರು ದೂರುದಾರರಿದ್ದಾರೋ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಿಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ರಾಜ್ಯಪಾಲರು ಕೊಟ್ಟ ಅನುಮತಿ ತಪ್ಪು ಅಂತ ಹೈಕೋರ್ಟ್ ರದ್ದು ಮಾಡ್ತಪ್ಪ, ಪ್ರಾಸಿಕ್ಯೂಷನ್ ಅನುಮತಿಯನ್ನ ಎತ್ತಿ ಹಿಡಿಯದೆ ಹೋದರೆ ಕಾನೂನು ಹೋರಾಟ ಮಾಡೋದಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಮೂವರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಿಕ್ಕೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಅನುಮತಿ ಕೊಟ್ಟಿದ್ದು ಸರಿ ಇದೆ ಅಂತ ಎತ್ತಿ ಹಿಡಿದ್ಬಿಟ್ರೆ ಹೈಕೋರ್ಟು, ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ತೀರ್ಪು ಬಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಿಕ್ಕೆ ಅವರು ಲೀಗಲ್ ಟೀಮ್ ಮೂಲಕ ರೆಡಿ ಮಾಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಷ್ಟೊತ್ತಿಗೆ ಆಕ್ಷನ್ ಆಗ್ಬಿಡ್ಬಹುದಲ್ಲ, ಸಂಕಷ್ಟ ಎದುರಾಗಿ ಬಿಡಬಹುದು. ಯಾಕಂದ್ರೆ ಅವರು ಮುಖ್ಯಮಂತ್ರಿ, ಒಂದೆರಡು ದಿನಗಳ ಗ್ಯಾಪ್ ಅಲ್ಲೇ ಏನ್ ಬೇಕಾದ್ರೂ ಆಗ್ಬಿಡ್ಬಹುದು. ಯಾಕಂದ್ರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರು ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಹೈಕೋರ್ಟ್ ತೀರ್ಪು ಬರ್ತಾ ಇದ್ದ ಹಾಗೆ ಏನಾದ್ರೂ ಆಕ್ಷನ್ ಮುಂದಾದ್ರೆ, ತನಿಖೆಗೆ ಆದೇಶ ಆಗಿ FIR ಮತ್ತೊಂದು ಅಂತ ಆದ್ರೆ ತುರ್ತು ಕ್ರಮಕ್ಕೆ ಮುಂದಾಗದಂತೆ ಸದ್ಯಕ್ಕೆ ಮಧ್ಯಂತರವಾಗಿ ರಕ್ಷಣೆ ಬೇಕು ಸಿದ್ದರಾಮಯ್ಯನವ್ರಿಗೆ. ಇಲ್ಲಿ ತೀರ್ಪು ಬಂದ ತಕ್ಷಣ ವ್ಯತಿರಿಕ್ತವಾಗಿದ್ರೆ ಆದಷ್ಟು ಬೇಗ ಈ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತ್ಯ ಆಗೋ ತನಕ ಈ ಕೇಸ್ನಲ್ಲಿ ಯಾವುದೇ ಆಕ್ಷನ್ ಆಗದಂತೆ ತಡೆ ಕೊಡಿ ಅಂತ ಮೊರೆ ಹೋಗೋದಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಎರಡು ಕಡೆಯಿಂದ ಸುಪ್ರೀಂ ಮೊರೆ ಹೋಗೋದಿಕ್ಕೂ ಪ್ಲಾನ್ ಬಿ ರೆಡಿ ಆಗಿದೆ, ಅವ್ರವ್ರಿಗೆ ವ್ಯತಿರಿಕ್ತವಾಗಿ ಬಂದ್ರೆ ಅಂತ. ಇದರ ನಡುವೆ ದೂರುದಾರರು ಹೇಳ್ತಿರೋದೇನು, ಕಾನೂನು ತಜ್ಞರು ಅವರ ಪರವಾಗಿ ಏನ್ ಹೇಳ್ತಾ ಇದ್ದಾರೆ, ಅವರವರ ವಕೀಲರು ಮಂಡಿಸಿರೋ ವಾದದ ಆಧಾರದಲ್ಲಿ ಹೇಳ್ತಾ ಇರೋದು, 17A ಅಡಿಯಲ್ಲಲ್ವಾ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. 19 ಅಡಿ PC 19 ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 19 ಅಡಿಯಲ್ಲಿ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಪ್ರಶ್ನೆ ಮಾಡೋ ಅವಕಾಶ ಇರ್ತಿತ್ತು. ಯಾಕೆ ಈ ರೀತಿ ಕೊಟ್ಟರು ರಾಜ್ಯಪಾಲರು, ಉದ್ದೇಶ ಏನು ಅಂತ. ಆದರೆ 17A ಅಡಿಯಲ್ಲಿ ಕೊಟ್ಟಿರೋದು, ಅದರ ಅರ್ಥ ಇಲ್ಲಿ ಮೇಲ್ನೋಟಕ್ಕೆ ಏನೇನು ಆಗಿದೆ ಅಂತ ಗಮನಿಸಿದಾಗ ತಪ್ಪುಗಳು ಕಂಡು ಬಂದಿವೆ. ಸೊ ಒಂದು ತನಿಖೆ ಆಗಬೇಕು, ಇಲ್ಲಿ ಕ್ಲಾರಿಟಿ ಸಿಗಬೇಕು. ಜನಪ್ರತಿನಿಧಿಯಾಗಿರುವ ಇವರು, ಅತ್ಯಂತ ಪ್ರಭಾವಿ ನಾಯಕನಾಗಿರುವ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಂಗೆ ಕಾಣಿಸ್ತಿದೆ. ಮೇಲ್ನೋಟಕ್ಕೆ ದಾಖಲೆಗಳಿವೆ ಎಲ್ಲ. ಸೊ ಒಂದು ತನಿಖೆ ಆಗಬೇಕು ಅಂತ ಮಾತ್ರ 17A ಅರ್ಥ. ತನಿಖೆಗೆ ಆದೇಶ ಕೊಟ್ಟಿರೋದು ಅಂತ ಅದನ್ನೇ ತುಷಾರ್ ಮೆಹ್ತಾ ಅವರು, ಸಾಲಿಸಿಟರ್ ಜನರಲ್, ರಾಜ್ಯಪಾಲರ ಪರವಾಗಿ ಅತ್ಯಂತ ಖಡಕ್ ವಾದವನ್ನು ಮಂಡಿಸಿದ್ದಾರೆ. ತನಿಖೆಯೇ ಆಗದೆ ಹೋದಲ್ಲಿ ಹಾಗಾದ್ರೆ ಇದು ಹೊರಗಡೆ ಬರೋದು ಹೇಗೆ? ಇಷ್ಟೆಲ್ಲ ಲೋಪಗಳು, ಲೂಪ್ ಹೋಲ್ಸ್ ಕಾಣಿಸ್ತಾ ಇರುವಾಗ ಇದನ್ನು ಹಾಗೆ ಕೈ ಬಿಟ್ಟು ಬಿಡೋದಾ ಅನ್ನೋದೇ ಅತ್ಯಂತ ಪ್ರಮುಖವಾದ ವಿಚಾರ ಹೈಕೋರ್ಟ್ ಮುಂದೆ ಇಟ್ಟಿರೋದು. ಸೊ ಅದೊಂದು ಮಹತ್ವ ಪಡ್ಕೊಳ್ಳುತ್ತೆ. ತನಿಖೆಗೆ ಆದೇಶ ಕೊಡೋದ್ರಲ್ಲಿ ಅವರ ಘನತೆಗೇನು ಧಕ್ಕೆ ಆಗಲ್ಲ, ಗೆದ್ದು ಬರಬಹುದಲ್ಲ ಅವರು ಅನ್ನೋದು ವಾದ. ಏನ್ ಸಮಸ್ಯೆ, ತಪ್ಪೇ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಅಂದಮೇಲೆ ಯಾಕೆ ತನಿಖೆಗೆ ಹೆದರ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೂಡಾದಲ್ಲಾಗಿರುವಂತಹ ಅಕ್ರಮಗಳನ್ನು ಸರ್ಕಾರವೇ ಒಪ್ಪಿಕೊಂಡಿದೆ. ಯಾಕಂದ್ರೆ ಸರ್ಕಾರದ ಕಡೆಯಿಂದನೇ ತನಿಖೆಗೆ ಒಂದು ನಿಯೋಗ ಏನೋ ಮಾಡಿದಾರಲ್ಲ, ಅಷ್ಟಾದ ಮೇಲೆ ಸರ್ಕಾರದ ವ್ಯಾಪ್ತಿಯಲ್ಲೇ ತನಿಖೆ ಮಾಡಿಸೋ ಬದಲು ಹೊರಗಡೆಯಿಂದ ಒಂದು ತನಿಖೆ ಆಗೋದಕ್ಕೆ ಏನು ಸಮಸ್ಯೆ ಅನ್ನುವ ಖಡಕ್ವಾದ ಆಗಿದೆ. ಇದೇ ಸಂಕಷ್ಟವನ್ನು ತಂದಿಡುತ್ತೆ ಮುಖ್ಯಮಂತ್ರಿಗಳಿಗೆ ಅಂತ ದೂರುದಾರರು ಹೇಳ್ತಿರೋದು. ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟು, ಪಾರ್ವತಿಯವರು ಬರೆದ ಪತ್ರ. ನಂಬರ್ 1 ವೈಟ್ನರ್ ಹಾಕಿರೋದು. ಸಿದ್ದರಾಮಯ್ಯನವರು ಟಾರ್ಚ್ ಹಿಡಿದು
ಅಲ್ಲಿ ಬೇರೆ ಬರ್ದಿದೆ, ಇವ್ರು ಹೊರಗಡೆ ಹೇಳಿದ್ದೇ ಒಂದು, ತಪ್ಪಾಗಿ ಹೇಳ್ತಿದ್ದಾರೆ, ದೇವನೂರು ಬಡಾವಣೆಗೆ ಅಂತಾನೆ ಬರ್ದಿರೋದು ಅಲ್ಲಿ ಅಂತ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಟಾರ್ಚ್ ಹಿಡಿದು ತೋರಿಸಿದ ಪತ್ರ ಹೆಂಗ್ ಮೂಡಾದಲ್ಲಿದ್ದ ದಾಖಲೆ ಅಷ್ಟು ದಿಢೀರಂತ ಸಿಎಂ ಕೈಗೆ ಹೆಂಗ್ ಬಂತು? RTI ಅಡಿ ಇವ್ರು ತಗೊಂಡಿರೋ ಪತ್ರ ಅಂದ್ರೆ ಆ ಪತ್ರದಲ್ಲಿ ಇರುವಂತಹ ಸಹಿ, ಸಿದ್ದರಾಮಯ್ಯನವರು ತೋರಿಸಿದಂತಹ ಸಹಿ ಎರಡಕ್ಕೂ ಮ್ಯಾಚ್ ಇಲ್ಲ. ಒಂದೇ ಪತ್ರದಲ್ಲಿ ಎರಡು ಜೆರಾಕ್ಸ್ ಮಾಡಿಟ್ಟಂಗೆ ಒಂದೇ ಪತ್ರದಲ್ಲಿ ಎರಡು ರೀತಿ ಸಹಿ ಇರೋಕ್ ಸಾಧ್ಯವಾ? ಅವ್ರ ಹತ್ರ ಒಂದು ಕಾಪಿ, ಇವ್ರ ಹತ್ರ ಒಂದು ಕಾಪಿ ಇದ್ದಾಗ. ಸೊ ಇವ್ರು ಯಾವುದೋ ಬೇರೆ ತೋರಿಸಿದ್ದಾರೆ, ಸುಮ್ಮನೆ ಮುಖ ಉಳಿಸ್ಕೊಳ್ಳೋದಕ್ಕೆ ಹಿಂಗೆಲ್ಲ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಸೊ ವೈಟ್ನರ್ ಹಾಕಿದಂತಹ ವಿಚಾರ ಅತ್ಯಂತ ಗಂಭೀರವಾಗುತ್ತೆ. ಆ ದಾಖಲೆಯನ್ನ ಕೋರ್ಟ್ಗೆ ಸಲ್ಲಿಸಿದ್ದೀವಿ. ಜೊತೆಗೆ ಪಾರ್ವತಿಯವರು ಬರೆದ ಪತ್ರದಲ್ಲಿಯೇ ಕ್ಲಿಯರ್ ಆಗಿದೆ, 2001ರಲ್ಲೇ ಬಡಾವಣೆಯಾಗಿ ನಿವೇಶನಗಳ ಹಂಚಿಕೆ ಆಗಿದೆ, ಅಲ್ಲಿ ಬಡಾವಣೆಯನ್ನ ಅಭಿವೃದ್ಧಿಗೊಳಿಸಿ ಪಾರ್ಕು ರೋಡು ಎಲ್ಲ ಆಗಿಬಿಟ್ಟಿದೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. 2001ರಲ್ಲಾಗಿದೆ ಅಂತ ಅವರ ಪತ್ರದಲ್ಲಿಯೇ ಒಪ್ಪಿಕೊಂಡು ಬರೆಯಲಾಗಿದೆ. ಹೀಗಿರುವಾಗ 2004ರಲ್ಲಿ 3 ವರ್ಷ ಆದ್ಮೇಲೆ ಕೃಷಿ ಭೂಮಿ ಅಂತ ಅವರು ಖರೀದಿ ಮಾಡೋಕೆ ಹೇಗೆ ಸಾಧ್ಯ? ಅದೊಂದು ಪಾಯಿಂಟ್ ಅಲ್ಲೇ ಅವರು ಆಲ್ರೆಡಿ ಸಿಕ್ಕಾಕೊಂಡು ಆಗಿದೆ ಹೈಕೋರ್ಟ್ ನಲ್ಲಿ. ಆ ಪಾಯಿಂಟ್ ಅನ್ನ ಗಮನಿಸಿ ಆಗಿದೆ ಅಂತ ಹೇಳುತ್ತಿದ್ದಾರೆ. ಇಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ನಮ್ಮ ಪರವಾಗಿ ಆಗೇ ಆಗತ್ತೆ, ಅಷ್ಟು ದೊಡ್ಡ ಎಡವಟ್ಟುಗಳ ಮೂಲಕ ಇಲ್ಲಿ ಅಕ್ರಮ ನಡೆಸಿದ್ದಾರೆ ಅಂತ. ಅಷ್ಟು ಸಾಲದು ಅಂತ ಮೊನ್ನೆ ಒಂದು ದಾಖಲೆ ಹೊರಬಿದ್ದಿತ್ತಲ್ಲ, ಬಹುಶಃ ಅದನ್ನು ಕೊಟ್ಟಿರಬಹುದು ಕೋರ್ಟ್ಗೆ. ಸಿದ್ದರಾಮಯ್ಯನವರ ಆಪ್ತ ಒಬ್ರು ಸಹಿ ಮಾಡಿದ್ದಾರೆ, ಪಾರ್ವತಿಯವರು ಸಹಿ ಮಾಡೋ ಜಾಗದಲ್ಲಿ ಮೂಡಾಗೆ ಸಲ್ಲಿಸಿದಂತಹ ಕೆಲವು ಡಾಕ್ಯುಮೆಂಟ್ಸ್ಗೆ ಅವ್ರ ಆಪ್ತ ಸಹಿ ಮಾಡಿರೋದು. ಅದ ಹೆಂಗೆ ಆಪ್ತನ ಸಹಿ ಇದ್ರೂ ಪಾರ್ವತಿಯವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ? ಇಂಥದ್ದೆಲ್ಲ ಲೋಪಗಳನ್ನ ಹುಡುಕಿ ಕೋರ್ಟ್ ಮುಂದೆ ಸಹಜವಾಗಿ ಇಟ್ಟಿರ್ತಾರೆ. ಇಲ್ಲೇ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗತ್ತೆ ಅಂತ ಈಗ ದೂರುದಾರರು ಹೇಳ್ತಿರೋದು. ನಮ್ಮ ಪರವಾಗಿ ಬರೋದು ಫಿಕ್ಸು, ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಹಂಗಾಗಲ್ಲ, ಆದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದು ನಾಳೆನೇ ಮೂವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಯಾರ ಪರವಾಗಿ ಬರಲಿದೆ ತೀರ್ಪು ಅನ್ನೋದನ್ನ. ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಅಂತೂ ಇದ್ದೇ ಇದೆ. ಸೊ ಕಾದ್ ನೋಡ್ಬೇಕಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.